ದೇವರು ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ ದೇವಜನರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ 247ನೇ 247th ವೀಕ್. ಹೌದು, ಆಶ್ಚರ್ಯ, ದೇವರ ಕೃಪೆ. ಅನೇಕ ಭಕ್ತಾದಿಗಳು ಬಂದು ದೇವರ ವಾಕ್ಯವನ್ನು ಒಂದೊಂದು ವಾರನೂ ನಮಗೆ ಸಾರ್ತಾ ಇರುವಂಥ ಒಂದು ಅನುಭವ. ಬಹುಶಃ ನನಗನ್ಸಿದ ಮಟ್ಟಿಗೆ ಈ ರೀತಿಯಾಗಿ ಒಂದು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ, ಯಾಕೆ ಭಾರತದಲ್ಲಿ ಅಂತ ಕೂಡ ಹೇಳ್ಬೋದು, ಪ್ರತಿ ವಾರ ಒಬ್ಬೊಬ್ಬ ದೇವರ ಸೇವಕರು ದೇವರ ಅಮೂಲ್ಯವಾದ ವಾಕ್ಯವನ್ನು ದೇವಜನರಿಗೆ ಹಂಚಿಕೊಡುವಂಥ ಈ ಒಂದು ಅಮೂಲ್ಯ ಸೇವೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅದು ಇನ್ನಷ್ಟು ಬಲಗೊಂಡು ದೇವರಿಗೆ ಮಹಿಮೆಯನ್ನು ತರುವಂಥದ್ದು ಮತ್ತು ಅನೇಕ ದೇವಜನರಿಗೆ ಪ್ರಯೋಜನಕರವಾಗಿರುವಂತೆ ಹಾರೈಸೋಣ, ಪ್ರಾರ್ಥಿಸೋಣ. ಮತ್ತು ಇವತ್ತಿನ ಒಂದು ಸಬ್ಜೆಕ್ಟ್ ವಿಷಯ ಸ್ವಲ್ಪ ಏನಂತ ಹೇಳ್ಬೋದು, ಪ್ರಾಯೋಗಿಕವಾದದ್ದು. ಅದೇ ಸಂದರ್ಭದಲ್ಲಿ ಇವತ್ತಿಗೆ ಅನ್ವಯವಾಗುವಂಥದ್ದು. ಈ ದಿವಸಗಳ ಒಂದು ಸನ್ನಿವೇಶಕ್ಕೆ ಅನ್ವಯವಾಗುವಂಥ ಒಂದು ವಿಷಯ ಅದೇನಂತ ಹೇಳಿದ್ರೆ ಭಯ. ಭಯಕ್ಕೆ 7 ಪ್ರತಿಕ್ರಿಯೆಗಳು, 7 ರೆಸ್ಪಾನ್ಸಸ್ ಟು ಫಿಯರ್. ರೆಸ್ಪಾನ್ಸಸ್ ಅಂತ ಹೇಳುವಾಗ 7 ಬಿಬ್ಲಿಕಲ್ ರೆಸ್ಪಾನ್ಸಸ್ ಟು ಫಿಯರ್.
ಬೈಬಲಿನ ಸಪ್ತ ಪ್ರತಿಕ್ರಿಯೆಗಳು. ಬೈಬಲ್ನಲ್ಲಿ ಸುಮಾರು 250 ಬಾರಿ ಈ ಭಯದ ಬಗ್ಗೆ ಬಂದಿರ್ತದೆ, ಉಲ್ಲೇಖಿಸಲಾಗಿದೆ. ಆದರೆ ಈ ಭಯ ಬಂದಾಗ ಯಾವ ರೀತಿಯಾಗಿ ಜನರು ಪ್ರತಿಕ್ರಿಯಿಸಿದರು, ಹೌ ಡಿಡ್ ಪೀಪಲ್ ರೆಸ್ಪಾಂಡ್ ಟು ಫಿಯರ್, ಅದನ್ನೇ ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತು ಈ ಒಂದು ಅಧ್ಯಯನವನ್ನು ನಾನು ಅಧ್ಯಯನ ಮಾಡ್ತಾ ಇರುವಾಗ ಪ್ರಾರ್ಥನಾಪೂರ್ವಕವಾಗಿ ನನಗೂ ಹೊಸದನಿಸ್ತು, ನನಗೂ ಪ್ರಕಟಣೆ ಸಿಕ್ತು, ನನಗೂ ಇದರಿಂದ ಆಶೀರ್ವಾದವಾಯಿತು. ಅದೇ ರೀತಿಯಾಗಿ ದೇವಜನರಾದಂಥ ನಿಮಗೂ ಕೂಡ ಇದರಿಂದ ಆತ್ಮೀಕ ಪ್ರಯೋಜನ ಆಗುತ್ತೆ ಎಂಬುದಾಗಿ ಈಗ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ವಿಷಯ 7 ರೆಸ್ಪಾನ್ಸಸ್ ಟು ಫಿಯರ್. ಮೊಟ್ಟ ಮೊದಲನೇದಾಗಿ ಭಯಕ್ಕೆ ಮೊದಲನೇ ಒಂದು ಪ್ರತಿಕ್ರಿಯೆ ಏನಂದ್ರೆ ಕ್ಲೇಮ್ ದ ಪ್ರಾಮಿಸ್. ಕ್ಲೇಮ್ ದ ಪ್ರಾಮಿಸ್, ವಾಗ್ದಾನವನ್ನು ಹಕ್ಕು ಸ್ವೀಕರಿಸುವುದು. ಕ್ಲೇಮ್ ಅಂದರೆ ವಾಕ್ಯದಲ್ಲಿರುವಂಥ ದೇವರ ವಾಗ್ದಾನವನ್ನು ಹಕ್ಕು ಸ್ವೀಕರಿಸುವಂಥದ್ದು. ಕ್ಲೇಮಿಂಗ್ ದ ವೆರಿ ವರ್ಡ್ ಗಾಡ್ ಹಸ್ ಗಿವನ್. ಒಂದು ಸಾರಿ ಏನಾಗಿತ್ತಂದರೆ, ಯಾಕೋಬನು ಮನೆ ಬಿಟ್ಟು ಓಡೋಗ್ಬಿಟ್ಟು ಒಬ್ಬಂಟಿಗನಾಗಿ ಹೋದ. ಈಗ ದೊಡ್ಡ ಒಂದು ಕುಟುಂಬಸ್ಥನಾಗಿ, ದೊಡ್ಡ ಶ್ರೀಮಂತನಾಗಿ ಹಿಂದಿರುಗಿ ಬರ್ತಾ ಇದ್ದಾನೆ. ಆ ರೀತಿಯಾಗಿ ಬರ್ತಾ ಇರುವಾಗ ಅವನು ಭಯ ಪಡಬಾರ್ದು. ಆದರೂ ಕೂಡ ದೇವರ ವಾಕ್ಯ ಹೇಳ್ತತೆ, ಬಹು ಭಯ ಪಟ್ಟನಂತೆ. ಆದಿಕಾಂಡ 32ನೇ ಅಧ್ಯಾಯ 7ನೇ ವಚನದಲ್ಲಿ, ವೈ ಡಿಡ್ ಜೇಕಬ್ ಫಿಯರ್ಡ್ ಗ್ರೇಟ್ಲಿ. ಯಾಕಂತ ಹೇಳಿದ್ರೆ, ಯಾರಿಗೆ ಮೋಸ ಮಾಡಿಬಿಟ್ಟು ಹೋಗಿದನೋ ಆ ವ್ಯಕ್ತಿ ಬರ್ತಾ ಇದ್ದಾರೆ ಎಂಬಂಥ ವಿಷಯ ಅವನಿಗೆ ಗೊತ್ತಾದ ಮೇಲೆ ಹಿ ಫಿಯರ್ಡ್. ಅವತ್ತಿನ ದಿವಸ ಏಸಾವನ ವಿಷಯವಾಗಿ ಯಾಕೋಬನು ಭಯಪಟ್ಟ. ಇವತ್ತಿನ ದಿವಸ ನಾವು ಬೇರೆ ಬೇರೆ ವಿಷಯಗಳಿಗೆ ಭಯಪಡಲು ಸಾಧ್ಯ. ಅದು ಸಹಜ ಅಂತ ಕೂಡ ಹೇಳ್ಬೋದು. ಇಟ್ಸ್ ನ್ಯಾಚುರಲ್. ಯಾಕಂತ ಹೇಳಿದ್ರೆ ಯಾಕೋಬನು ಬಹು ಭಯಪಟ್ಟನಂತೆ. ಬಟ್ ಹೌ ಡಿಡ್ ಹಿ ಹ್ಯಾಂಡಲ್ ದ ಫಿಯರ್? ಯಾವ ರೀತಿಯಾಗಿ ಆ ಭಯವನ್ನು ಅವನು ನಿಭಾಯಿಸಿದ ಅಂತ ಹೇಳ್ಬಿಟ್ಟು ನೋಡುವಾಗ ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ, ಅವನು 9ನೇ ವಚನ, ಆದಿಕಾಂಡ 32ನೇ ಅಧ್ಯಾಯದ 9ನೇ ವಚನದಲ್ಲಿ ದೇವರಿಗೆ ಒಂದು ಮಾತು ಹೇಳ್ತಾನೆ. ಬಹು ಭಯ ಇದೆ, ಆದರೂ ಕೂಡ ತಕ್ಷಣ ದೇವರ ಹತ್ರ ಹೇಳ್ತಾನೆ, ದೇವರೇ ನೀನು ವಾಗ್ದಾನ ಮಾಡಿದೆಯಲ್ಲ, ಡಿಡ್ ಯು ನಾಟ್ ಪ್ರಾಮಿಸ್ ಮೀ ಓ ಗಾಡ್ ದಟ್ ಯು ವಿಲ್ ಡೂ ದಿಸ್ ಅಂಡ್ ದಟ್. ಈ ರೀತಿಯಾಗಿ ನಾನು ಮಾಡ್ತೀನಿ, ಐ ವಿಲ್ ಬ್ಲೆಸ್ ಯು, ಐ ವಿಲ್ ಪ್ರಾಸ್ಪರ್ ಯು ಎಂಬುದಾಗೆಲ್ಲ ನೀನು ಹೇಳಿದೆಯಲ್ಲ ಅಂತ ಹೇಳ್ಬಿಟ್ಟು ಬಹು ಭಯವನ್ನು ದೇವರ ವಾಗ್ದಾನದಿಂದ ಅಥವಾ ದೇವರ ವಾಗ್ದಾನವನ್ನು ಹಕ್ಕು ಸ್ವೀಕರಿಸುವುದರಿಂದ ಯಾಕೋಬನು ಭಯವನ್ನು ಅವನು ಪ್ರತಿಕ್ರಿಯಿಸ್ತಾನೆ. ಭಯಕ್ಕೆ ಅವನು ನೀಡಿದ ಪ್ರತಿಕ್ರಿಯೆ ಅಥವಾ ಭಯವನ್ನು ಜಯಿಸ್ತಾನಂತ ಹೇಳ್ಬೋದು. ನಾವು ಕೂಡ ದೇವರ ವಾಕ್ಯದಲ್ಲಿ ಬಹಳಷ್ಟು ವಾಗ್ದಾನಗಳಿದೆ. ಭಯ ಬಂದಾಗ ದೇವರ ವಾಗ್ದಾನವನ್ನು ವಾಕ್ಯದಲ್ಲಿರುವ ವಾಗ್ದಾನವನ್ನು ಹಕ್ಕು ಸ್ವೀಕರಿಸಿ ಅದರಿಂದ ಮುಂದಕ್ಕೆ ಸಾಗತಕ್ಕದ್ದು. ಎರಡನೇದಾಗಿ ನಾವು ಧ್ಯಾನ ಮಾಡ್ತಾ ಇರುವಂಥ ವಿಷಯ ಏನಂತ ಹೇಳಿದ್ರೆ 7 ರೆಸ್ಪಾನ್ಸಸ್ ಟು ಫಿಯರ್. ಭಯಕ್ಕೆ ಸಪ್ತ ಪ್ರತಿಕ್ರಿಯೆಗಳು. ದೇವರ ವಾಕ್ಯದಿಂದ ನಾವು ಕೊಡ್ತಕ್ಕಂಥ
ಬೈಬಲ್ ಆಧಾರಿತವಾದಂಥ ಪ್ರತಿಕ್ರಿಯೆಗಳು, ಸಪ್ತ ಪ್ರತಿಕ್ರಿಯೆಗಳನ್ನು ನಾವು ನೋಡ್ತಿದ್ವಿ. ಮೊದಲನೇದು ದೇವರ ವಾಗ್ದಾನವನ್ನು ಹಕ್ಕು ಸ್ವೀಕರಿಸುವಂಥದ್ದು. ಎರಡನೇದಾಗಿ ಕಾಂಟ್ಯಾಕ್ಟ್ ದ ಗಾಡ್ಲಿ, ಭಕ್ತನನ್ನು ಸಂಪರ್ಕಿಸುವುದು. ಇದು ವಿಚಿತ್ರ ಅನಿಸಬಹುದು, ಆದರೆ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡುವಾಗ 9ನೇ ಅಧ್ಯಾಯ, ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 9 and verse 24, ಒಂದು ಗುಂಪಿನವರಿದ್ದರಂತೆ. ಅವ್ರು ಯಾರಂದರೆ ಭಾಳ ವಿಚಿತ್ರವಾದಂಥ ಒಂದು ತಂಡದವರು. ಅವರು ಗಿಬಿಯೋನ್ರು ಅಂತ ಹೇಳ್ಬಿಟ್ಟು, ದ ಗಿಬಿಯೋನೈಟ್ಸ್. ಈ ಗಿಬಿಯೋನ್ರು ಏನು ಮಾಡ್ತಿದ್ರು ಅಂದರೆ, ಒಂದು ಸ್ಥಳದಲ್ಲಿ ಒಂದು ಪಂಗಡವಾಗಿ ಎಷ್ಟು ಜನ ಇದ್ರು ಗೊತ್ತಿಲ್ಲ, ಮೇ ಬಿ ಕೆಲವು 100 ಅಥವಾ ಹತ್ರ 1000 ಜನರು ಇದ್ದಿರ್ಬೋದು, 1000ಕ್ಕಿಂತಲೂ ಕೂಡ ಸ್ವಲ್ಪ ಹೆಚ್ಚು ಇರ್ಬೋದು, ಹೆಚ್ಚು ಕಡಿಮೆ. ಈ ಗಿಬಿಯೋನ್ರು ಭಯಪಟ್ಟರು, ದೇ ಫಿಯರ್ಡ್. ಅವರ ಭಯ ನ್ಯಾಯವಾದ ಭಯವಾಗಿತ್ತು. ಯಾಕಂತ ಹೇಳಿದ್ರೆ ಅವರನ್ನು ಇಸ್ರಾಯೇಲರು ಕೊಲ್ಲುವಂಥದ್ದನ್ನು ಅಥವಾ ಸಂಹಾರ ಮಾಡುವಂಥದ್ದನ್ನು ಅವರು ನಿರೀಕ್ಷಿಸ್ತಾ ಇದ್ರು. ಆ ಒಂದು ಭಯದಲ್ಲಿ ಅವರು ಮಾಡಿದಂಥ ಒಂದು ಕಾರ್ಯ ಶ್ಲಾಘನೀಯವಾದದ್ದು, ಅದು ಮೆಚ್ಚತಕ್ಕದ್ದು. ನನಗೆ ಬೈಬಲ್ನಲ್ಲಿ ಇರ್ತಕ್ಕಂಥ ಕಥೆಗಳಲ್ಲಿ ಅಥವಾ ಘಟನೆಗಳಲ್ಲಿ, ಸಂಭವಗಳಲ್ಲಿ ಈ ಗಿಬಿಯೋನ್ರ ಒಂದು ಕತೆ ಭಾಳ ಇಷ್ಟ. ಸರಿ, ಕಡೆಗೆ ಅವರು ಯಾವ ರೀತಿಯಾಗಿ ಆ ಭಯವನ್ನು ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಹೌ ಡಿಡ್ ದ ಗಿಬಿಯೋನೈಟ್ಸ್ ಹ್ಯಾಂಡಲ್ ದಿ ಫಿಯರ್, ಹಾರಿಬಲ್ ಫಿಯರ್. ಅವರು ದೇವ ಭಕ್ತನನ್ನು ಸಂಪರ್ಕಿಸಿದರು. ದೇ ಕಾಂಟ್ಯಾಕ್ಟೆಡ್ ದ ಮ್ಯಾನ್ ಆಫ್ ಗಾಡ್, ಜಾಶುವಾ. ಬೇರೆಲ್ಲೂ ಹೋಗಲಿಲ್ಲ, ಯೆಹೋಶುವನ ಹತ್ರ ಬಂದರು. ಆದರೆ ಅವರು ಬಂದಿದ್ದು ಯಥಾರ್ಥವಾಗಿ ಬರಲಿಲ್ಲ. ದೇ ಡಿಡ್ ನಾಟ್ ಕಮ್ ಆನೆಸ್ಟ್ಲಿ. ಸ್ವಲ್ಪ ಕುಯುಕ್ತಿಯಿಂದ ಬಂದರು. ಯಾಕಂದರೆ ಭಯ ಅವ್ರನ್ನ ಒಂದು ಆಕ್ಟ್ರೆಸ್ ಥರ ಮಾಡಿಬಿಡ್ತು, ನಟನೆ ಮಾಡುವಂತೆ ಆಯಿತು ಅವರಿಗೆ. ಅವರು ನಟನೆ ಮಾಡ್ತಾ ಬಂದು ತಮ್ಮ ಭಯವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಕರೆಕ್ಟಾಗಿ ಯೆಹೋಶುವನನ್ನು ಭೇಟಿ ಆಗ್ತಾರೆ. ಯೆಹೋಶುವನಿಗೆ ಗೊತ್ತಾಗ್ಬಿಡ್ತದೆ, ಅವ್ರ ಆ್ಯಕ್ಟಿಂಗ್ ಎಲ್ಲ ಗೊತ್ತಾಗ್ಬಿಡ್ತದೆ. ಆದರೆ ಯೆಹೋಶುವನು ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಆ ಗಿಬಿಯೋನ್ನ ಕರೆದಾಗ ಅವ್ರು ಹೇಳ್ತಾರೆ, ನಾವು ಭಯಪಟ್ಬಿಟ್ಟಿವಿ, ವಿ ಫಿಯರ್ಡ್, ದಟ್ಸ್ ವೈ ವಿ ಕೇಮ್ ಟು ಯು, ನಿನ್ನ ಹತ್ರ ಬಂದಿದ್ವಿ ನಾವು ಅಂತ. ಅದರಿಂದ ಅವರು ಸಾಯದೆ ಉಳ್ಕೊಂಡ್ರು. ವಾವ್, ದೇ ಎಸ್ಕೇಪ್ಡ್ ಡೆತ್ ಆ್ಯಂಡ್ ದೇ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಸರ್ವ್ ಗಾಡ್. ದೇವರ ಸೇವೆಯನ್ನು ದೇವಾಲಯದಲ್ಲಿ ಮಾಡಲಿಕ್ಕೆ ಅವರಿಗೊಂದು ಅವಕಾಶ ಸಿಕ್ತು. ಅನಂತರ ನೆಹಮ್ಯನ ಗ್ರಂಥದಲ್ಲಿ ನಾವು ನೋಡುವಾಗ, ಹೌದು, ದೇವರಿಗಾಗಿ ಯೆರೂಸಲೇಮಿನ ಗೋಡೆಯನ್ನು ಕಟ್ಟುವಂಥ ಒಂದು ಅವಕಾಶ ಕೂಡ ಅವರಿಗೆ ಲಭ್ಯವಾಯಿತು. ಸೊ ದೇ ಕಾಂಟ್ಯಾಕ್ಟೆಡ್ ದಿ ಗಾಡ್ಲಿ ಪರ್ಸನ್. ಭಕ್ತಿವಂತನನ್ನು ಅವರು ಸಂಪರ್ಕಿಸುವುದರಿಂದ ಆ ಭಯವನ್ನು ಅವರು ಹೋಗಲಾಡಿಸಿಕೊಂಡ್ರು. ಈ ದಿವಸಗಳಲ್ಲಿ ಕೂಡ ದೇವರು ಅನೇಕ ಭಕ್ತಾದಿಗಳನ್ನು ಇಟ್ಟಿದ್ದಾರೆ. ಅವರ ಮೂಲಕವಾಗಿ ದೇವರ ವಾಕ್ಯವನ್ನು, ಪ್ರಾರ್ಥನೆಯನ್ನು, ಅನ್ಯೋನ್ಯತೆಯನ್ನು ಪಡೆಯೋದ್ರ ಮುಖಾಂತರವಾಗಿ ಭಯವನ್ನು ಹೋಗಲಾಡಿಸಿಕೊಳ್ತಕ್ಕಂಥ ಅವಕಾಶ ನಮಗೆ ಲಭ್ಯವಿದೆ. ಮೂರನೇದಾಗಿ, ಅಂದ ಹಾಗೆ ನಾವು ಏನು ಧ್ಯಾನ ಮಾಡ್ತಿದ್ವಿ ಮರ್ತು ಹೋಗಬಾರ್ದು, ಭಯದ ಬಗ್ಗೆ. 7 ರೆಸ್ಪಾನ್ಸಸ್ ಟು ಫಿಯರ್. ಭಯಕ್ಕೆ 7 ಪ್ರತಿಕ್ರಿಯೆಗಳನ್ನು ದೇವರ ವಾಕ್ಯದಿಂದ, ಯಾವ ರೀತಿಯಾಗಿ ಭಯಪಟ್ಟಂಥ ವ್ಯಕ್ತಿಗಳು ಪ್ರತಿಕ್ರಿಯೆ ನೀಡಿದರು, ಹೌ ದೇ ಹ್ಯಾಂಡಲ್ಡ್ ದ ಫಿಯರ್ ಆರ್ ಹೌ ದೇ ರೆಸ್ಪಾಂಡೆಡ್ ಟು ಫಿಯರ್ ಅಂತ ನಾವು ನೋಡ್ಕೊಳ್ತಿದ್ವಿ.
ಮೊದಲನೇದು ಕ್ಲೇಮಿಂಗ್ ದ ಪ್ರಾಮಿಸ್, ದೇವರ ವಾಗ್ದಾನವನ್ನು ಹಕ್ಕು ಸ್ವೀಕರಿಸುವುದು. ಎರಡನೇದಾಗಿ ಭಕ್ತನನ್ನು ಸಂಪರ್ಕಿಸುವುದು, ಕೀಪಿಂಗ್ ಇನ್ ಟಚ್ ಆರ್ ಕಾಂಟ್ಯಾಕ್ಟಿಂಗ್ ದ ಗಾಡ್ಲಿ ಒನ್, ದಿ ಗಾಡ್ಲಿ ಪರ್ಸನ್. ಮೂರನೇದಾಗಿ ಹಂಬ್ಲಿಂಗ್ ದೆಮ್ಸೆಲ್ಸ್, ತಮ್ಮನ್ನೇ ತಗ್ಗಿಸಿಕೊಳ್ಳುವುದು. ಭಯ ಬಂದಾಗ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಅವರು ನೀಡಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ ಅವರು ತಮ್ಮನ್ನು ತಗ್ಗಿಸಿಕೊಂಡ್ರು ಅಂತ ಹೇಳ್ಬಿಟ್ಟು 2ನೇ ಪೂರ್ವಕಾಲವೃತ್ತಾಂತ, ದ ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 12 12ನೇ ಅಧ್ಯಾಯದಲ್ಲಿ ಶಿಶಕನ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ, ಅವನಿಗೆ ಹೆದರ್ಬಿಟ್ರು. ಬಿಕಾಸ್ ಹಿ ವಾಸ್ ಎ ಸೈನ್ಯದ ವ್ಯಕ್ತಿ, ಅವನು ಯುದ್ಧ ಮಾಡಲಿಕ್ಕಂತ ಬರ್ತಾ ಇದ್ದ. ಅಂಥ ಒಂದು ಪರಿಸ್ಥಿತಿಯಲ್ಲಿ ವಿಶ್ವಾಸಿ ಆದಂಥ, ಅದರಲ್ಲಿಯೂ ದೇವ ಭಕ್ತನಾದಂಥ ಪ್ರವಾದಿ ಕೂಡ ಭಯಪಟ್ಬಿಟ್ನಂತೆ. ಆಶ್ಚರ್ಯ ಅದು. ಇದನ್ನು ನೋಡಿದಾಗ 2ನೇ ಪೂರ್ವಕಾಲವೃತ್ತಾಂತ 12ನೇ ಅಧ್ಯಾಯ 5ನೇ ವಚನ, 6ನೇ ವಚನ ಮತ್ತು 7ನೇ ವಚನದಲ್ಲಿ ನಾವು ನೋಡುವಾಗ ಪ್ರವಾದಿನೇ ಭಯಪಟ್ಕೊಂಡು ಓಡೋಗಿ ಬಂದು ಅರಸನಿಗೂ ಮತ್ತು ಹಿರಿಯರಿಗೂ ತನ್ನ ಭಯವನ್ನು ಅವನು ಹೊತ್ಕೊಂಡು ಬಂದು ಅರಸನ ಮುಂದೆ ಮತ್ತು ಪ್ರಧಾನರ ಮುಂದೆ ಪ್ರವಾದಿ ವ್ಯಕ್ತಪಡಿಸ್ತಾನೆ. ದಟ್ ವಾಸ್ ಅ ರಿಯಲ್ ಥಿಂಗ್. ಯಾಕಂದರೆ ಒಂದು ಭಯ ಇತ್ತು ಅವನಿಗೆ. ಫಿಯರ್ ಆಫ್ ಅನ್ ಎನಿಮಿ, ಫಿಯರ್ ಆಫ್ ಅನ್ ಅಟ್ಯಾಕ್, ಫಿಯರ್ ಆಫ್ ಹರ್ಟ್, ಹಾನಿಯ ಭಯ, ದಾಳಿಯ ಭಯ ಮತ್ತು ಅನಿರೀಕ್ಷಿತವಾದಂಥ ವೈರ್ಯ ಒಂದು ಭಯ ಅವರಿಗಿತ್ತು. ಆ ರೀತಿಯಾಗಿರುವಂಥ ವೇಳೆಯಲ್ಲಿ ಆ ಭಯ ತಕ್ಕೊಂಡು ಕೆಲವು ಸಾರಿ ಭಯ ಬಂದು ನಾವು ಬೇರೆಯವರಿಗೆ ಸಾಂಕ್ರಾಮಿಕವಾಗಿ ಹಂಚಬಹುದು. ನಮ್ಮ ಭಯ ಬೇರೆಯವರಿಗೆ ಹೇಳಿಬಿಟ್ರೆ ಅವರು ಭಯ ಪಟ್ಬಿಡ್ತಾರಲ್ಲ, ಆ ರೀತಿಯಾಗಿ ಪ್ರವಾದಿ ತನಗಿದ್ದಂಥ ಭಯವನ್ನು ಇತರರಿಗೆ, ಲೀಡರ್ಸ್ಗೆ, ನಾಯಕರಿಗೆ ತಿಳಿಸ್ತಾನೆ. ತಿಳಿಸಿದಾಗ ಅವರ ಪ್ರತಿಕ್ರಿಯೆ ಆಶ್ಚರ್ಯ. ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 12 5, 6 and 7 ಅದರಲ್ಲಿ ನಾವು ನೋಡುವಾಗ ದೇ ಹಂಬಲ್ಡ್ ದೆಮ್ಸೆಲ್ಸ್. ವಾವ್, ಐ ನೆವರ್ ನ್ಯೂ ದಿಸ್. ಇಂಥ ಒಂದು ಘಟನೆ ಬೈಬಲ್ನಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇದನ್ನು ನಿನ್ನೆ ನಾನು ನೋಡಿದಾಗ ಭಾಳ ಆಶ್ಚರ್ಯ ಆಗೋಯಿತು. ಬಟ್ ಅದೇ ಸಂದರ್ಭದಲ್ಲಿ ಖುಷಿ ಆಯಿತು ಕೂಡ. ಯಾಕಂದರೆ ಭಯಕ್ಕೆ ನೋಡಿದ್ರ ಈ ನಾಯಕರು, ದೀಸ್ ಲೀಡರ್ಸ್, ಹೌ ಡಿಡ್ ದೇ ರೆಸ್ಪಾಂಡ್ ಟು ಫಿಯರ್, ಭಯಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ನೀಡಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ ದೇ ಹಂಬಲ್ಡ್ ದೆಮ್ಸೆಲ್ಸ್. ಪ್ರವಾದಿಗೂ ಭಯ, ಅರಸನಿಗೂ ಭಯ, ಮತ್ತಲ್ಲಿರ್ತಕ್ಕಂಥ ಹಿರಿಯರಿಗೂ ಒಂದು ರೀತಿಯಿಂದ ಭಯ ಬಂದಿರ್ಬೋದು. ಭಯದಲ್ಲಿ ಅವರು ತಗ್ಗಿಸಿಕೊಂಡರು. ದೇ ಹಂಬಲ್ಡ್ ದೆಮ್ಸೆಲ್ಸ್. ಅದರಲ್ಲಿ ಆಶ್ಚರ್ಯ ಏನಂತ ಹೇಳಿದ್ರೆ 2ನೇ ಪೂರ್ವಕಾಲವೃತ್ತಾಂತ 12ನೇ ಅಧ್ಯಾಯ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 12 5, 6 and 7 7ನೇ ವಚನದಲ್ಲಿ ಗಾಡ್ ಸಾ ದೆಮ್ ಹಂಬ್ಲಿಂಗ್, ಅವರು ತಗ್ಗಿಸಿಕೊಳ್ಳುವುದನ್ನು ದೇವರು ನೋಡಿದ್ರಂತೆ. ವಾವ್. ಆದ ಕಾರಣ ಅವರ ಆ ಭಯ ಅವತ್ತಿನ ದಿವಸ ದೇವರು ಪರಿಹಾರ ಮಾಡಿದ್ರು. ಇಟ್ ವಾಸ್ ಸಾಲ್ವ್ಡ್. ಹೇಗೆ ಅಂತ ಹೇಳಿದ್ರೆ, ಭಯ ಪಟ್ಕೊಂಡು ಭಯದಲ್ಲೇ ಅವರು ಇರಲಿಲ್ಲ, ತಮ್ಮನ್ನು ತಗ್ಗಿಸಿಕೊಂಡ್ರು. ಆ ತಗ್ಗಿಸಿಕೊಂಡದ್ದನ್ನು ದೇವರು ತಾನೇ ನೋಡಿಬಿಟ್ಟು ಅವರಿಗೊಂದು ಪರಿಹಾರವನ್ನು, ಭಯವನ್ನು ಹೋಗಲಾಡಿಸಿ ಒಂದು ಸುಭದ್ರತೆಯನ್ನು, ಕ್ಷೇಮವನ್ನು ಅವರಿಗೆ ದಯಪಾಲಿಸಿದರು. ದಟ್ಸ್ ಹೌ ದೇ ಹ್ಯಾಂಡಲ್ಡ್ ಫಿಯರ್. ಆ ರೀತಿಯಾಗಿ ಅವರು ಭಯವನ್ನು ಪ್ರತಿಕ್ರಿಯಿಸಿದರು, ಭಯಕ್ಕೆ ಪ್ರತಿಕ್ರಿಯಿಸಿದರು ಅಥವಾ ಭಯವನ್ನು ನಿಭಾಯಿಸಿದರು ಅಂತ ನೋಡ್ತೀವಿ. 4ನೇದಾಗಿ, ಇದು ಭಾಳ ಸುಪ್ರಸಿದ್ಧವಾದಂಥ, ಸುಪ್ರಸಿದ್ಧವಾದಂಥ ಮತ್ತು ಸುಪರಿಚಿತವಾದಂಥ
ಒಂದು ಘಟನೆ ಇದು. ಅದೇನಂದರೆ 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 20. 3 ವಿಧವಾದಂಥ ಒಂದು ಅಟ್ಯಾಕ್. ಕೆಲವು ಸಾರಿ ಒಂದು ಅಟ್ಯಾಕ್ ಬರಲ್ಲ, ಒಂದೇ ದಾಳಿ ಬರಲ್ಲ, ಒಂದರ ಮೇಲೆ ಒಂದು ದಾಳಿ ಬಂದುಬಿಡ್ತಂದ್ರೆ, ಅಥವಾ ಒಂದು ಮಾರಿ ಮೇಲೆ ಇನ್ನೊಂದು ಆ ರೀತಿಯಾಗಿ ಏನಾದರೂ ನಮಗೆ ಬಂದರೆ ಒಂದು ಲಾಸು ಅಥವಾ ಏನೇ ಇರ್ಬೋದು, ಭವಿಷ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ, ಅಥವಾ ಹಣದ ವಿಷಯದಲ್ಲಿ, ಅಥವಾ ಕುಟುಂಬದ ವಿಷಯದಲ್ಲಿ ಭಯದ ಮೇಲೆ ಭಯ ಬಂದಾಗ ಹೇಗಿರ್ಬೋದು. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 1ನೇ ವಚನದಲ್ಲಿ 3 ವಿಧವಾದಂಥ ವೈರಿಗಳು ಇದ್ದಕ್ಕಿದ್ದಂತೆ ಅಟ್ಯಾಕ್ ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಬಂದಾಗ ಅವನು ಹೆದರಿ, ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 20 ವರ್ಸ್ 2 and 3, ಅವನು ಹೆದರಿ, ಯಾರೋ ಒಬ್ಬರು ಬಂದು ಅವನಿಗೆ ಇನ್ಫಾರ್ಮ್ ಮಾಡಿದರು ಈ ರೀತಿಯಾಗಿ ಅಟ್ಯಾಕ್ ಬರ್ತಾ ಇದೆ ಅಂತ. ಯಾವ ರೀತಿಯಾಗಿ ನಾವು ದಿನಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ವಾಟ್ಸಾಪ್ನಲ್ಲಿ ಅಥವಾ ಇತರರ ಮುಖಾಂತರವಾಗಿ ಕೆಲವು ನಕಾರಾತ್ಮಕ ಸುದ್ದಿಗಳನ್ನು ತಿಳ್ಕೊಳ್ತೀವೋ, ನಮಗೆ ಬರ್ತದೋ, ಆ ರೀತಿಯಾಗಿ ಯೆಹೋಷಾಫಾಟನಿಗೆ ಬಂತು, ಭಯನೂ ಬಂತು. ಆದರೆ ಭಯದೊಂದಿಗೆ ಅವನು ಮುಗಿಸ್ಲಿಲ್ಲ. ಹೌ ಡಿಡ್ ಹಿ ಹ್ಯಾಂಡಲ್ ಫಿಯರ್? ಭಯವನ್ನು ಅವನು ಯಾವ ರೀತಿಯಾಗಿ ಭಯಕ್ಕೆ ಪ್ರತಿಕ್ರಿಯಿಸಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ, ಹೆದರಿ ಕರ್ತನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿದನಂತೆ. ವಾವ್! He feared, but he did not stop with fear and stay in fear, but in fearing he decided to inquire the Lord. ಕರ್ತನನ್ನೇ ಆಶ್ರಯಿಸಿಕೊಂಡಂತೆ. ವಾವ್, ದಟ್ಸ್ ನೈಸ್. ಕೆಲವು ಸಾರಿ ನಾವು ನೋಡ್ತೀವಲ್ಲ, ಚಿಕ್ಕ ಮಕ್ಕಳು ಏನಾದರೂ ಗುಡುಗು ಬಂತು ಅಥವಾ ಏನೋ ಒಂದು ಸೌಂಡ್ ಬಂತು, ಅಂಥ ಸಂದರ್ಭದಲ್ಲಿ ಓಡೋಗಿ ತಮ್ಮ ತಾಯಿ ಹತ್ರ ಅಥವಾ ತಂದೆ ಹತ್ರ ಹೋಗಿ ಅವರು ಅಪ್ಪಿಕೊಳ್ತಾರೆ, ಮರೆ ಹೋಗ್ತಾರೆ. ಆ ರೀತಿಯಾಗಿ ಯೆಹೋಷಾಫಾಟನು ದ ಬುಕ್ ಆಫ್ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 20, 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನು ಭಯಪಟ್ಕೊಂಡು ಅವನು ಮಾಡಿದ್ದೇನಂತ ಹೇಳಿದ್ರೆ ಕರ್ತನನ್ನೇ ಆಶ್ರಯಿಸಿಕೊಂಡನಂತೆ. ದಟ್ಸ್ ಹೌ ವಿ ಹ್ಯಾಂಡಲ್ ಫಿಯರ್. ಆ ರೀತಿಯಾಗಿ ನಾವು ಭಯಕ್ಕೆ ಪ್ರತಿಕ್ರಿಯಿಸಬೇಕು. ಬೈಬಲ್ನಲ್ಲಿ ಆ ರೀತಿಯಾಗಿ ದಟ್ಸ್ ಹೌ ದ ಪೀಪಲ್ ಇನ್ ದ ಬೈಬಲ್ ರೆಸ್ಪಾಂಡೆಡ್ ಟು ಫಿಯರ್. ದಟ್ಸ್ ಅನ್ ಎನ್ಕರೇಜ್ಮೆಂಟ್. ಭಾಳ ಉತ್ತೇಜನಕಾರಿಯಾದಂಥ ಒಂದು ಮಾತಿದು. ಸರಿ, ನಾವೇನು ನೋಡ್ತಾ ಇದ್ದೀವಿ, ನಾವೇನು ಧ್ಯಾನ ಮಾಡ್ತಾ ಇದ್ದೀವಿ, ಮರೆಯೋದು ಬೇಡ. ಒಂದು ರೀಕ್ಯಾಪ್ ಮಾಡ್ಕೊಳ್ಳೋಣ. ಅದೇನಂತ ಹೇಳಿದ್ರೆ 7 ರೆಸ್ಪಾನ್ಸಸ್ ಟು ಫಿಯರ್. ಭಯಕ್ಕೆ 7 ಪ್ರತಿಕ್ರಿಯೆಗಳನ್ನು ನಾವು ಒಂದೊಂದಾಗಿ ನೋಡ್ತಿದ್ದೀವಿ. ಭಯ ಬಂದರೆ ಏನು ಮಾಡಬೇಕು? ಭಯ ನಮ್ಮ ಜೀವನದಲ್ಲಿ ಬಂದೇ ಬರ್ತದೆ. ಭಯಕ್ಕೆ ಮೊದಲನೇದು ಯಾವ ರೀತಿಯಾಗಿ ಬೈಬಲ್ನಲ್ಲಿ ಭಯವನ್ನು ಹ್ಯಾಂಡಲ್ ಮಾಡಿದ್ರು, ನಿಭಾಯಿಸಿದ್ರು ಅಂತ ಹೇಳ್ಬಿಟ್ಟು ಭಕ್ತರ ಕಥೆಗಳನ್ನು, ಘಟನೆಗಳನ್ನು ನಾವು ನೋಡುವಾಗ ದೇವರ ವಾಕ್ಯವನ್ನು ಅಥವಾ ವಾಗ್ದಾನವನ್ನು ದೇವರ ವಾಕ್ಯದಿಂದ ಹಕ್ಕು ಸ್ವೀಕರಿಸುವಂಥದ್ದು. 2ನೇದು ಭಕ್ತಿವಂತರ ಸಂಪರ್ಕವನ್ನು ಇಟ್ಟುಕೊಂಡು ಅವರ ಆಲೋಚನೆ, ಅವರ ತಿದ್ದುವಿಕೆ, ಅವರ ಪ್ರಾರ್ಥನೆ, ಅವರಿಂದ ದೇವರ ವಾಕ್ಯ ನಾವು ತಿಳ್ಕೊಳ್ಳುವಂಥದ್ದು. 3ನೇದು ನಮ್ಮನ್ನೇ ತಗ್ಗಿಸಿಕೊಳ್ಳುವಂಥದ್ದು. ವಾವ್, ಹಂಬಲಿಂಗ್ ಅವರ್ಸೆಲ್ಸ್. 4ನೇದಾಗಿ ಕರ್ತನನ್ನೇ ಆಶ್ರಯಿಸುವುದು. ಎಸ್, ಇನ್ಕ್ವೈರಿಂಗ್ ಟು ದ ಲಾರ್ಡ್, ಆರ್ ಸೀಕಿಂಗ್ ಟು ದ ಲಾರ್ಡ್, ಆರ್ ಟ್ರಸ್ಟಿಂಗ್ ಇನ್ ದ ಲಾರ್ಡ್. ಅದು ಕೂಡ 4ನೇ ಪ್ರತಿಕ್ರಿಯೆ. 5ನೇದಾಗಿ, ಫಿಫ್ತ್ಲಿ, ಇದು ಸ್ವಲ್ಪ ಮೊದಲನೇ ಬಾರಿಯಾಗಿ ನಾನು ಇದನ್ನು ನೋಡಿದಾಗ ಭಾಳ ಆಶ್ಚರ್ಯ ಅನ್ನಿಸ್ತು ನನಗೆ. 5ನೇದಾಗಿ ನೋಡುವಾಗ ಯಾವ ರೀತಿಯಾಗಿ ಭಯಕ್ಕೆ ನಮ್ಮ ಪ್ರತಿಕ್ರಿಯೆ ನೀಡಬೇಕು, ಹೌ ಡು ವಿ ರೆಸ್ಪಾಂಡ್ ಟು ದ ಫಿಯರ್, ಈಸ್ by ignoring fear.
ಭಯವನ್ನು ಯಾವ ರೀತಿಯಾಗಿ, ಭಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು? ಯೋಬನ ಗ್ರಂಥ 39ನೇ ಅಧ್ಯಾಯ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 39 and verse 23, ಅದರಲ್ಲಿ ಬಹಳ ಆಶ್ಚರ್ಯವಾದಂಥ ಒಂದು ಮಾತು ಬರೆದಿದೆ. ಅದೇನೆಂದರೆ, ಭಯವನ್ನು ತಾತ್ಸಾರ ಮಾಡು. ಇಗ್ನೋರಿಂಗ್ ಫಿಯರ್. ಹೌ ಡು ವಿ ಹ್ಯಾಂಡಲ್ ಫಿಯರ್? ಬೈ ಇಗ್ನೋರಿಂಗ್ ಫಿಯರ್. ಕೆಲವು ಸಾರಿ ಚಲನಚಿತ್ರಗಳಲ್ಲಿ, ಆ ದಿವಸಗಳಲ್ಲಿ ನಾನು ನೋಡ್ತಾ ಇದ್ದಾಗ ಒಬ್ಬ ಪ್ರತ್ಯೇಕವಾದ ಹೀರೋ ವಿಷಯದಲ್ಲಿ ನನಗೆ ಈ ಫೈಟಿಂಗ್ ದೃಶ್ಯಗಳು, ಸೀನ್ಸ್ ಬಂದರೆ ಭಾಳ ಖುಷಿ ಆಗ್ಬೋದು. ಆ ದಿವಸಗಳಲ್ಲಿ ನನಗೆ, ಈ ದಿವಸಗಳಲ್ಲಿ ಕೂಡ ಸ್ವಲ್ಪ ಇದೆ ಅದು. ಅದೇನಂತ ಹೇಳಿದ್ರೆ, ಸಾಮಾನ್ಯವಾಗಿ ಹೀರೋ ಮತ್ತು ವಿಲನ್ಗೆ ಫೈಟ್ ನಡೀತಾ ಇರುವಂಥ ವೇಳೆಯಲ್ಲಿ ನಾನು ಪ್ರತ್ಯೇಕವಾಗಿ ಒಬ್ಬ ಹೀರೋ, ಆತನ ಒಂದು ಪ್ರತಿಕ್ರಿಯೆಯನ್ನು ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದೆ. ಅದೇನೆಂದರೆ, ಕೆಲವು ಸಾರಿ ವಿಲನ್ ಏನು ಮಾಡ್ತಿದ್ದ, ಇದ್ದಕ್ಕಿದ್ದಂತೆ ಒಂದು ವಿಚಿತ್ರವಾದಂಥ, ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಹಂಗೆ ಮುಂದಕ್ಕೆ ಬರುವಂಥ ಒಂದು ಕತ್ತಿ ಇರ್ತದೆ, ಚಾಕು ಇರ್ತದಲ್ಲೋ, ಆ ರೀತಿಯಾಗಿ ಏನಾದರೂ ಒಂದು ವಿಚಿತ್ರವಾಗಿ ಇಟ್ಕೊಂಡಿರುವಂಥದ್ದು, ಹೆದರಿಸುವಂಥದ್ದು ಹೀರೋನ, ಆ ರೀತಿಯಾಗಿ ಒಂದು ದೃಶ್ಯ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನನಗೆ ಭಾಳ ಸೂಕ್ಷ್ಮವಾಗಿ ಗಮನಿಸಿದಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಆ ರೀತಿಯಾಗಿ ವೈರಿ ಕತ್ತಿಯನ್ನು ಈಗ ತೆಗೆದು ಕೂಡಲೇ ಆ ಹೀರೋ ಭಯ ಪಡದೆ ಒಂದು ಸ್ಮೈಲ್, ಒಂದು ಮೂಗುಣ್ಣಗೆ ಕೊಡುವಂಥದ್ದು ಸುಮಾರು 40-50 ವರ್ಷಗಳ ಹಿಂದೆ ನೋಡಿದ್ದು ಇನ್ನೂ ನನಗೆ ನೆನಪಿಗಿದೆ. ಹೌದು, ಭಯ ಬರ್ತದೆ. ವೈರಿ ನಮ್ಮನ್ನು ಭಯಪಡಿಸಲಿಕ್ಕೆ ಯತ್ನಿಸ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಪ್ರತಿಕ್ರಿಯೆ ಏನಂತ ಹೇಳಿದ್ರೆ, ತಾತ್ಸಾರ ಮಾಡುವಂಥದ್ದು. ಆದರೆ NIV ಬೈಬಲ್ನಲ್ಲಿ ನಾನು ನೋಡಿದಾಗ ಭಾಳ ವಿಚಿತ್ರವಾಗಿದೆ. ಅದೇನಂತ ಹೇಳಿದ್ರೆ, ಲಾಫ್ ಅಟ್ ಫಿಯರ್. ಭಯ ಬಂದಾಗ ನಗ್ಬೇಕಂತೆ. ಅದು ಇಂಗ್ಲಿಷ್ ಬೈಬಲಲ್ಲಿ, ಅದು ಕನ್ನಡ ಭಾಷಾಂತರದಲ್ಲಿ ತಾತ್ಸಾರ ಮಾಡುವುದು ಅಂತ ಹೇಳ್ಬಿಟ್ಟು, ಯೋಬನ ಗ್ರಂಥ 39ನೇ ಅಧ್ಯಾಯ, ಇಲ್ಲಿ ಸನ್ನಿವೇಶ ನಾವು ನೋಡುವಾಗ, ಕುದುರೆ ಯುದ್ಧಕ್ಕೆ ಹೋದಾಗ ದೇವರು ಹೇಳ್ತಾರೆ ಯೋಬನಿಗೆ, ಆ ಕುದುರೆ ಭಯ ಪಡೋದಿಲ್ಲ ಅಂತ. ಖಡ್ಗಾಲ ತಗೊಂಡು ಫೈಟ್ ಮಾಡಲಿಕ್ಕೆ ವೈರಿ ಬರ್ತಾ ಇದ್ದಾಗ ಭಯವನ್ನು ಕುದುರೆ ತಾತ್ಸಾರ ಮಾಡ್ತದೆ. ಹಾಗಾದರೆ ದೇವರು ಆ ಮಾತನ್ನು ಹೇಳ್ಬಿಟ್ಟು ಯೋಬನಿಗೆ, ನೀನು ಕೂಡ ಹಾಗಿರಬೇಕು ಅನ್ನುವಂಥ ಒಂದು ಅನ್ವಯ. ಸರಿ, 6ನೇದಾಗಿ 7 ರೆಸ್ಪಾನ್ಸಸ್ ಟು ಫಿಯರ್. ಅದರಲ್ಲಿ ಭಯಕ್ಕೆ ನಮ್ಮ 7 ಪ್ರತಿಕ್ರಿಯೆಗಳಲ್ಲಿ 6ನೇದೇನೆಂದರೆ ಗಾಡ್ ಕಾನ್ಷಿಯಸ್ನೆಸ್. ಅಂದರೆ ದೇವ ಸಾನ್ನಿಧ್ಯ ಗ್ರಹಿಸುವುದು. ಯೆರೆಮೀಯನ ಗ್ರಂಥ 42ನೇ ಅಧ್ಯಾಯ 11ನೇ ವಚನದಲ್ಲಿ ಭಾಳ ವಿಚಿತ್ರವಾದಂಥ, ಭಾಳ ಖುಷಿಯಾದಂಥ, ನನಗೆ ಖುಷಿ ಆಯ್ತು ಇದನ್ನು ಓದಿ. ಅದೇನಂತ ಹೇಳಿದ್ರೆ, ದೇವರು ಮಾತಾಡ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ, ನೀನು ಬಾಬೇಲ್ನ ಅರಸನಿಗೆ ಭಯಪಡ್ತಿದ್ಯಲ್ಲ, ಭಯಪಡಬೇಡ. ಯು ಆರ್ ಫಿಯರಿಂಗ್ ದಿ ಕಿಂಗ್ ಆಫ್ ಬ್ಯಾಬಿಲೋನ್ ಆರ್ ಬಾಬೇಲ್. ಅಂದರೆ ಗಲಿಬಿಲಿ ನೋಡಿ ಕೂಡ ಭಯ ಆಗ್ಬೋದು, ಒಂದು ರೋಗ ನೋಡಿ ಭಯ ಆಗ್ಬೋದು, ನ್ಯೂಸ್ ಪೇಪರ್ ಓದಿ ಭಯ ಆಗ್ಬೋದು, ಅಥವಾ ಏನೇನೋ ಕಾರಣಗಳು ಇರ್ತದ್ರಿ. ಇಂಥ ಭಯ ಬಂದಾಗ ದೇವರು ಹೇಳ್ತಾರೆ, ನೀನು ಭಯ ಬಂದಾಗ, ಆಲ್ರೆಡಿ ಭಯ ಬಂದ್ಬಿಟ್ಟಿದೆ, ದೇವರು ಹೇಳ್ತಾರೆ, ಡು ನಾಟ್ ಫಿಯರ್ ದ ಫಿಯರ್ ದಟ್ ಯು ಆರ್ ಫಿಯರಿಂಗ್. ಭಾಳ ಚೆನ್ನಾಗಿದೆ. ನೀನು ಭಯ ಪಡ್ತಾ ಇರುವಂಥ ಭಯಕ್ಕೆ ನೀನು ಭಯಪಡಬೇಡ ಅಂತ ಹೇಳ್ಬಿಟ್ಟು ದೇವರೇನು ಹೇಳ್ತಾರೆ, ಯಾಕಂದರೆ ನಾನೇ ನಿನ್ನೊಂದಿಗಿದ್ದೇನಲ್ಲ. ವಾವ್, ಗಾಡ್ ಕಾನ್ಷಿಯಸ್ನೆಸ್. ದೇವರು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಪ್ರಜ್ಞೆ, ಅನ್ನುವಂಥ ಗ್ರಹಿಕೆ,
ದೇವರು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಒಂದು ಸತ್ಯ ನಮಗೆ ಭಯದಿಂದ ಪರಿಹಾರವನ್ನು ಕೊಡುವಂಥದ್ದಾಗಿದೆ. ಕೊನೆಯದಾಗಿ ಫೈನಲಿ, ಹೌ ಡು ವಿ ರೆಸ್ಪಾಂಡ್ ಟು ಫಿಯರ್? ಹೇಗೆ ಅಂತ ಹೇಳಿದರೆ, ಬೈ ದಿ ಫೇವರ್ ಆಫ್ ಗಾಡ್. ದೇವರ ದಯೆ ಇಲ್ಲದೆ ಮೆಚ್ಚುಗೆಯಿಂದ ನಾವು ಭಯಕ್ಕೆ ಪ್ರತಿಕ್ರಿಯೆ ನೀಡಬೇಕು. ಒಬ್ಬ ಮಹಿಳೆ, ಯೌವನಸ್ಥಳು, ಕನ್ಯೆ, ಸಡನ್ ಆಗಿ ದೇವದೂತನು ಪರಲೋಕದಿಂದ ಗಬ್ರಿಯಲ್ ಬಂದ್ಬಿಟ್ಟು ಮರಿಯಳೆ ಅಂತ ಹೇಳ್ಬಿಟ್ಟು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಮಾತನಾಡುವಾಗ ಆಕೆ ತತ್ತರಗೊಂಡ್ಲಂತೆ. ಶಿ ವಾಸ್ ಟ್ರಬಲ್ಡ್ ಗ್ರೇಟ್ಲಿ. ಆ ರೀತಿಯಾಗಿದ್ದಾಗ ದೇವದೂತನು ಹೇಳುವಂಥ ಒಂದು ಮಾತು 30ನೇ ವಚನ, ಲೂಕನ ಸುವಾರ್ತೆ 1:30, ಲುಕ್ಸ್ ಗಾಸ್ಪಲ್ ಚಾಪ್ಟರ್ 1 ವರ್ಸ್ 30, ಭಯಪಡಬೇಡ, ಫಿಯರ್ ನಾಟ್. ಆ ರೀತಿಯಾಗಿ ಹೇಳ್ಬಿಟ್ಟು, ಫಿಯರ್ ನಾಟ್, ಯು ಹ್ಯಾವ್ ಫೌಂಡ್ ಫೇವರ್ ವಿತ್ ಗಾಡ್. ದೇವರೊಂದಿಗೆ ನಿನಗೆ ದಯೆ ಸಿಕ್ಬಿಟ್ಟಿದೆ, ಮೆಚ್ಚುಗೆ ಸಿಕ್ಬಿಟ್ಟಿದೆ. ಆದ ಕಾರಣ ಭಯಪಡಬೇಕಾಗಿಲ್ಲ. ಭಯ ಬಂದ್ಬಿಟ್ಟಿದೆ ಆಲ್ರೆಡಿ, ಆದರೆ ಭಯಕ್ಕಿಂತ ಮುಂಚೆ she got fear, but even before getting the fear, she got the favor of God. ಭಯಕ್ಕೆ ಮುಂಚೆನೆ ಆಕೆಗೆ ದೇವರ ಮೆಚ್ಚುಗೆ, ದಯೆ ಸಿಕ್ಬಿಡ್ತು. ಆದ ಕಾರಣ we can handle fear with the favor of God. ಈ 7 ವಿಷಯವನ್ನು ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ, 1ನೇ ಯೋಹಾನ 4ನೇ ಅಧ್ಯಾಯ 19ನೇ ವಚನದಲ್ಲಿ ಅದೇನೆಂದರೆ, ಪರಿಪೂರ್ಣ ಪ್ರೀತಿ ಭಯವನ್ನು ಹೋಗಲಾಡಿಸ್ತದೆ. ಪರಿಪೂರ್ಣ ಪ್ರೀತಿ ಭಯವನ್ನು ಹೋಗಲಾಡಿಸ್ತದೆ. ಆದ ಕಾರಣ ಭಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು ಅಂತ ಹೇಳ್ಬಿಟ್ಟು 7 ಸಂಗತಿಗಳನ್ನು ನಾವು ನೋಡ್ಕೊಂಡಿದ್ದೀವಿ. ಆದ ಕಾರಣ ಬನ್ನಿರಿ ಈಗ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ಭಯಕ್ಕೆ 7 ಪ್ರತಿಕ್ರಿಯೆಗಳನ್ನು ನಾವು ನೋಡಿಕೊಂಡಿದ್ವಿ. 7 ರೆಸ್ಪಾನ್ಸಸ್ ಟು ಫಿಯರ್. ಆದ ಕಾರಣ ಈ ವಾಕ್ಯದ ಬೆಳಕಿನಲ್ಲಿ ಪ್ರಿಯ ವೀಕ್ಷಕರು ಕೇಳಿಸಿಕೊಳ್ಳುವಂತೆ, ಪ್ರತಿಕ್ರಿಯಿಸುವಂತೆ, ಅನ್ವಯಿಸಿಕೊಳ್ಳುವಂತೆ, ಪ್ರಕಟಣೆಯನ್ನು ಹೊಂದಿ ಬಾಳುವಂತೆ ನೀನು ಸಹಾಯ ಮಾಡ್ತೀಯ. ಅದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್.